ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈಗ ಒಂದು ಅನಿಸಿಕೆಯನ್ನ ಮೊದಲಿಗೆ ನೋಡೋಣ. ಹಲೋ ಸರ್, ನಮಸ್ತೆ. ಮುದ್ರಾ ಪ್ರಾಣಾಯಾಮ ಮಂಜುನಾಥ್ ಮಾತಾಡೋದು. ತಮ್ಮ ಹೆಸರು? ನನ್ನ ಹೆಸರು PR ಗೋಪಿನಾಥ ಸರ್. ಯಾವ ಊರಿಂದ ಸರ್? ಸರ್, ಹೊಸದುರ್ಗ. ನಾನು ಹೊಸದುರ್ಗ. ಹಾ. ಎಷ್ಟಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ಈ ಜನಶ್ರೀ ಚಾನೆಲ್ ನಿರಂತರವಾಗಿ ಈ ಮುದ್ರಾ ಪ್ರಾಣಾಯಾಮವನ್ನ ನಾವು ವೀಕ್ಷಣೆ ಮಾಡ್ತಾ ಇದೀವಿ. ನಾವು ಮತ್ತು ನಮ್ಮ ಮನೆಯವರು. ನಮಗಾಗಲೇ 70 ವರ್ಷ, ನಮ್ಮ ಮನೆಯವರಿಗೆ 60 ವರ್ಷ. ಈ ಮುದ್ರಾ ಪ್ರಾಣಾಯಾಮ ನಮಗೆ ತುಂಬಾ ಆರೋಗ್ಯದ ಮೇಲೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ನಿತ್ಯ ಅಭ್ಯಾಸ ಮಾಡ್ತಾ ಇದ್ದೀರಾ? ಸತತವಾಗಿ ಮುದ್ರೆಯನ್ನು ಮತ್ತು ಯೋಗಾಸನಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಆರೋಗ್ಯ ತುಂಬಾ ಸುಧಾರಿಸಿದೆ. ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀರಾ? ಪುಸ್ತಕಗಳು ಮುದ್ರಾ ಪ್ರಾಣಾಯಾಮ ಪುಸ್ತಕ ತರಿಸ್ಕೊಂಡಿದೆ. ಅದನ್ನು ಕೂಡ ನಾವು ವೀಕ್ಷಣೆ ಮಾಡಿಬಿಟ್ಟು ನಾವು ಪುನಃ ಮಾಡ್ತಾ ಇದ್ದೀವಿ. ನಿಮಗೆ ಹೆಚ್ಚು ಲಾಭ ಆಗಿದೆ? ನಮಗೆ ತುಂಬಾ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಗುಳಿಗಳನ್ನೆಲ್ಲ ಬಿಟ್ಟಿದ್ದೀವಿ. ಮಾತ್ರೆಗಳನ್ನ ಬಿಟ್ಟಿದ್ದೀರಾ? ಹೌದೌದು. ನಮ್ಮ ಮನೆಯವರಿಗೆ ಶುಗರ್ ಮತ್ತು BP ಇತ್ತು. ಈ ಮುದ್ರಾ ಪ್ರಾಣಾಯಾಮ ಮತ್ತು ಯೋಗಾಸನದಿಂದ ತುಂಬಾ ಅನುಕೂಲ ಆಗಿ ಆ ಮಾತ್ರೆಗಳನ್ನೆಲ್ಲ ನಾವು ಬಿಟ್ಬಿಟ್ಟಿದೀವಿ. ನಮ್ಗೆ ಯಾವ ಇದು ಕೂಡ ಇಲ್ಲ, ಆಗ್ತಾ ಇಲ್ಲ. ಬಹಳ ಅನುಕೂಲಗಳಾಗಿದೆ ಇದರಿಂದ. ಇದು ಒಳ್ಳೆ ಜನಪ್ರಿಯ ಕಾರ್ಯಕ್ರಮ. ತುಂಬಾ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಇದು ಒಳ್ಳೆಯ ಪ್ರೋಗ್ರಾಮು. ನಮ್ಮಂತಹ ವಯಸ್ಸಾದವರಂತೂ ಇದನ್ನ ಖಂಡಿತವಾಗಿ ನೋಡ್ಲೇಬೇಕು. ಇದರಿಂದ ಅವರ ಆರೋಗ್ಯ ಚೇತರಿಸಿ ಅವರು ಆರೋಗ್ಯವಂತರಾಗಕ್ಕೂ ಅನುಕೂಲವಾಗುತ್ತೆ ಎಂದು ನನ್ನ ಅಭಿಪ್ರಾಯ. ಕರೆಯನ್ನು ಮಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗೋಪಿನಾಥ್ರವರು ಹೇಳಿದಂತೆ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಅವರ ಮನೆಯವರ ಮಧುಮೇಹ ಹಾಗೂ BP ನಿಯಂತ್ರಣಕ್ಕೆ ಬಂದಿದೆ. ಅವರು ತಮ್ಮ ಮಾತ್ರೆಗಳನ್ನೇ ಸಹ ನಿಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನೀವು ಸಹ ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಮಾಡೋದ್ರಿಂದ ಮತ್ತೆ ಮುದ್ರಾ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ರೋಗಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಸಾಕಷ್ಟು ಜನ ಕರೆಗಳನ್ನ ಮಾಡ್ತಾ ಇದ್ರು. ಬೆಂಗಳೂರಿನಿಂದ ಸಾಕಷ್ಟು ಬಂದಂತಹ ಕರೆಗಳಲ್ಲಿ ನೆಗಡಿ, ಶೀತ ಅಥವಾ ಗಂಟಲಿನಲ್ಲಿ ಕೆರೆತ, ಹಸ್ತಮ ಇರ್ತಕ್ಕಂಥವ್ರು ಯಾವ ಮುದ್ರೆಗಳು ಆಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡೋದ್ರಿಂದ ಆ ಸೈನಸೈಟಿಸ್ ಅಂತ ಏನ್ ಕರೀತಾರೋ ಆ ಹಸ್ತಮ, ಉಸಿರಾಟದ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸಿ. ಇದನ್ನ ಅತಿಥಿ ಮುದ್ರೆ ಅಂತ ಕರೀತಾರೆ. ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ವಿಪರೀತ ಸೀನ್ ಬರ್ತಿರುತ್ತೋ, ಒಂದು ಸೀನ್ ಬಂದ ನಂತರ ಮತ್ತೆ ಸೀನುಗಳು ಬರ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಹೆಬ್ಬೆಟ್ಟಿನ ತುದಿಯನ್ನ ಈ ಉಂಗುರ ಬೆರಳಿನ ಬುಡಕ್ಕೆ ತಾಕ್ಸೋದಕ್ಕೆ ಇದನ್ನ ಅತಿಥಿ ಮುದ್ರೆ ಅಂತ ಕರೀತಾರೆ. ಕೇವಲ 1 ನಿಮಿಷ ಈ ರೀತಿ ಮುದ್ರೆಯನ್ನ ಮಾಡಿ ಹಾಗೆ ಸಹಜ ಉಸಿರಾಟವನ್ನ ಮಾಡೋದ್ರಿಂದ ಆ ನಿಮ್ಮ ಸೀನುಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಗಮನಿಸಿ, ಅತಿಥಿ ಮುದ್ರೆಯಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ. ಒಂದು ಕೈಯಲ್ಲಿ ಅತಿಥಿ ಮುದ್ರೆ ಇರಬೇಕು, ಇನ್ನೊಂದು ಕೈಯನ್ನ ಇಲ್ಲಿ ಗಮನಿಸಿ ನಿಧಾನ ಉಸಿರನ್ನ ತಾಂತ ಕೈಯನ್ನ ಮೇಲೆ ತಾಣಬೇಕು. ಉಸಿರನ್ನ ಹೊರಕಾಗ್ತಾ ಕೈಯನ್ನ ಹಾಗೆ ಕೆಳಗೆ ತರಬೇಕು. ಬೆನ್ನು ನೇರ ಇರಬೇಕು, ಮುಖ ಪ್ರಶಾಂತವಾಗಿರಬೇಕು. ಎಷ್ಟು ಸಾಧ್ಯವಷ್ಟು ಸಹಜವಾಗಿ ಅಭ್ಯಾಸವನ್ನ ಮಾಡಬೇಕು. 10 ರಿಂದ 15 ಸಾರಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ನಂತರ ಕೈಗಳನ್ನ ಬದಲಾಯಿಸಬೇಕು. ಇನ್ನೊಂದು ಕೈಯಲ್ಲಿ ಅತಿಥಿ ಮುದ್ರೆ,
ಉಸಿರನ್ನ ದೀರ್ಘವಾಗಿ ತಾಂತ ಕೈಯನ್ನ ಮೇಲೆ ತಾಣ್ಬೇಕು. ಉಸಿರನ್ನ ಈ ರೀತಿ ಹೊರಕಾಗ್ತಾ ಕೈಗಳನ್ನ ಕೆಳಗ್ ತಾಣ್ಬೇಕು. ಇದನ್ನ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಅತಿಥಿ ಮುದ್ರೆಯಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಉಸಿರಾಟದ ತೊಂದರೆಗಳು, ಮೂಗಲ್ಲಿ ನೀರು ಸುರಿತಕ್ಕಂಥದ್ದು, ನೆಗಡಿ, ಶೀತ, ಅಲರ್ಜಿಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಮತ್ತೆ ಗಮನಿಸಿ, ಆ ಅತಿಥಿ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ, ಒಂದು ಕೈಯಲ್ಲಿ ಅತಿಥಿ ಮುದ್ರೆ, ಇನ್ನೊಂದು ಕೈಯಲ್ಲಿ ಸಹಜ ಮುದ್ರೆ. ಎಷ್ಟು ಸಾಧ್ಯವೋ ಅಷ್ಟು ಸಹಜವಾಗಿ ಉಸಿರನ್ನ ನಿಧಾನ ಹೊರಕಾಕ್ಬೇಕು. 10 ರಿಂದ 15 ಬಾರಿ ಈ ರೀತಿ ಕೈಗಳನ್ನ ಬದಲಾಯಿಸ್ತಾ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ಮೂಗಿನಲ್ಲಿ ಬರ್ತಕ್ಕಂತಹ ಕಡಿತ ಆಗ್ಬೋದು, ಗಂಟಲಿನಲ್ಲಿ ಕೆರೆತ ಆಗ್ಬೋದು, ಮೂಗಿನ ಮಧ್ಯದಲ್ಲಿ ಬರ್ತಕ್ಕಂತಹ ಆ ದದ್ದು ಅಂತ ಕರೀತಾರೆ, ಅಥವಾ ದುರ್ಮಾಂಸ, ಆ ದುರ್ಮಾಂಸ ಬೆಳೀತಕ್ಕಂಥದ್ದು ನಿಯಂತ್ರಣಕ್ಕೆ ಬರುತ್ತೆ. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೂಗಲ್ಲಿ ನೀರು ಸುರಿತಾ ಇರುತ್ತೆ, ಕಣ್ಣೆಲ್ಲ ಕೆಂಪುಗಾಗುತ್ತೆ, ಟಾನ್ಸಿಲ್ ಅಂತ ಕರೀತಾರೆ. ಊಟ ಮಾಡಬೇಕಾದ್ರೆ ನುಂಗುದ್ರೂ ಸಹ ನೋವಾಗ್ತಾ ಬರುತ್ತೆ. ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಅತಿಥಿ ಮುದ್ರೆಯಲ್ಲಿ ಈಗ ನಾಭಿ ಚಕ್ರ ಪ್ರಾಣಾಯಾಮ, ಎರಡೂ ಕೈಗಳಲ್ಲಿ ಈ ರೀತಿ ಅತಿಥಿ ಮುದ್ರೆ ಇರಬೇಕು. ನಂತರ ಬೆನ್ನನ್ನ ನೇರ ಮಾಡ್ತಾ ನಾಭಿಯನ್ನ ಗಮನಿಸ್ತಾ ನಿಮ್ಮ ಶಕ್ತಾನುಸಾರ ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಹೆಚ್ಚು ಸಕ್ರಿಯವಾಗ್ತಾ ಬರುತ್ತೆ. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಆ ನಿಮ್ಮ ನೆಗಡಿ, ಶೀತ, ಅಲರ್ಜಿಗಳು ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಅಕ್ಯುಪ್ರೆಷರ್ ಬಿಂದುವನ್ನು ನೋಡೋಣ. ಈಗ ಯಾವ ಅಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ನೆಗಡಿ, ಕಣ್ಣಿನಲ್ಲಿ ನೆವೆ, ಗಂಟಲಿನಲ್ಲಿ ಕೆರೆತ, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಈ ಎಲ್ಲಾ ಬೆರಳುಗಳ ತುದಿಯನ್ನ ಸೈನಸ್ ಪಾಯಿಂಟ್ ಅಂತ ಕರೀತಾರೆ. ಈ ಎಲ್ಲಾ ಬೆರಳುಗಳ ತುದಿಯನ್ನ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. 10 ಬೆರಳನ್ನ ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ಶೀತ ಇರ್ಬೋದು, ಸೀನ್ ಬರ್ತಕ್ಕಂಥದ್ದು, ಅಥವಾ ನೆಗಡಿ ಆಗ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಉಸಿರನ್ನೇ ತಾಣೋದೇ ಕಷ್ಟ ಅನ್ಸುತ್ತೆ, ಈ ಎಲ್ಲ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಈ ಸೈನಸ್ ಬಿಂದುವಿನ ಜೊತೆಯಲ್ಲೇ ನಾಭಿ ಚಕ್ರ ಪ್ರಾಣಾಯಾಮ, ಒಂದೊಂದು ಬೆರಳುಗಳ ಜೊತೆಯಲ್ಲಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ನಾಭಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಎಲ್ಲ ಉಸಿರಾಟದ ತೊಂದರೆಗಳು ನಿಯಂತ್ರಣಕ್ಕೆ ಬರ್ತಾ ಬರುತ್ತೆ. ಒಂದೊಂದು ಸ್ಟ್ರೋಕಿಗೆ ಒಂದೊಂದು ಬೆರಳನ್ನ ಈ ರೀತಿ ಚೇಂಜ್ ಮಾಡ್ತಾ ಬರಬೇಕು. ಕೆಲವರಿಗೆ ಮಲಗಿದಾಗ ಏದುಸಿರು ಬಿಡ್ತಾ ಇರ್ತಾರೆ, ಇನ್ನು ಕೆಲವರಿಗೆ ಸಿಳ್ಳೆ ಬರ್ತಾ ಇರುತ್ತೆ, ಕೆಲವರು ಗೊರ್ಕೆಯನ್ನ ಹೊಡಿತಾ ಇರ್ತಾರೆ, ಉಸಿರನ್ನ
ತಾಣದಕ್ಕೆ ಸಹ ಕಷ್ಟ ಬೀಳ್ತಾ ಇರ್ತಾರೆ, ಇನ್ಹೇಲರ್ ಅನ್ನ ತಾಣ್ತಾ ಇರ್ತಾರೆ. ಈ ರೀತಿಯ ತೊಂದರೆ ಯಾರಿಗೆ ಇರುತ್ತೋ ಅವರು ಈ ರೀತಿಯ ಕ್ರಮಗಳಲ್ಲಿ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ಸಮಸ್ಯೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಯಾರಿಗೆ ಈ ರೀತಿಯ ತೊಂದರೆಗಳಿರುತ್ತೋ ಅವರು ಹಾಲು, ಮೊಸರು, ಮಜ್ಜಿಗೆಯನ್ನ ಉಪಯೋಗಿಸಬಾರದು. ನೀರನ್ನ ಕುಡಿಬೇಕಾದ್ರೆ ಕಾಯಿಸಿ ಆರಿಸಿದ ನೀರನ್ನ ಕುಡಿಬೇಕು. ಮತ್ತೆ ಅಕಸ್ಮಾತ್ ಧೂಳಿರೋದ್ರಿಂದ ಆಚೆ ಹೋಗ್ಬೇಕಾದ್ರೆ ಮುಖಕ್ಕೆ ಏನಾದ್ರೂ ಒಂದು ಕರ್ಚೀಫನ್ನ ಅಥವಾ ಏನಾದ್ರೂ ಒಂದನ್ನ ಕಟ್ಟಿ ಸ್ವಲ್ಪ ದಿನಗಳ ಕಾಲ ಓಡಾಡೋದ್ರಿಂದ ನೀವು ನಿತ್ಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿರಂತರವಾಗಿ ಅಭ್ಯಾಸ ಮಾಡಿದ ನಂತರ ಕೇವಲ 5 ರಿಂದ 10 ದಿನಗಳಲ್ಲಿ ಅದರ ಬದಲಾವಣೆಗಳು ನಿಮಗೆ ಗೊತ್ತಾಗ್ತಾ ಬರುತ್ತೆ. ಎರಡೂ ಕಾಲುಗಳು ನೇರ ಇರಬೇಕು. ಬೆನ್ನನ್ನ ನೇರ ಮಾಡ್ತಾ ಈ ರೀತಿ ನಿಧಾನವಾಗಿ ನಿಮ್ಮ ಕಿಬ್ಬೊಟ್ಟೆಯನ್ನ, ಹೊಟ್ಟೆಯ ಭಾಗವನ್ನ, ಎದೆಯ ಗೂಡು ಹಾಗೂ ಕುತ್ತಿಗೆಯನ್ನ ನಿಧಾನವಾಗಿ ತಿರುಗಿಸ್ಬೇಕು. ಬೆನ್ನು ಎಷ್ಟು ನೇರ ಇರುತ್ತೋ ನಿಮ್ಮ ಎದೆಯ ಭಾಗವನ್ನ ಎಷ್ಟು ಸಹಜವಾಗಿ ಸರಳವಾಗಿ ತಿರುಗಿಸ್ತಿರೋ ಅಷ್ಟು ಬೇಗ ನಿಮ್ಮ ಆ ನೆಗಡಿ, ಶೀತ, ಅಲರ್ಜಿ ನಿಯಂತ್ರಣಕ್ಕೆ ಬರುತ್ತೆ. ಯಾರಿಗೆ ಉಸಿರನ್ನ ತಾಣದೇ ಕಷ್ಟ ಅನ್ಸುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ಕೈಗಳನ್ನ ಬದಲಾಯಿಸಬೇಕು. ಇನ್ನೊಂದು ಭಾಗಕ್ಕೆ ಇದೇ ರೀತಿಯಲ್ಲಿ ನಿಧಾನವಾಗಿ ತಿರುಗಬೇಕು. ಎರಡೂ ಕಾಲುಗಳು ನೇರ ಇರಬೇಕು, ಬೆನ್ನು ನೇರ ಇರಬೇಕು. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರದು. ಸಹಜ, ಸರಳ, ದೀರ್ಘ ಉಸಿರಾಟವನ್ನ ಮಾಡಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ಆ ನಿಮ್ಮ ನೆಗಡಿ, ಶೀತ, ಅಲರ್ಜಿ, ಸೈನಸೈಟಿಸ್ ಅಥವಾ ಮೂಗಿನ ಈ ಭಾಗದಲ್ಲಿ ಬರ್ತಕ್ಕಂತಹ ಆ ದುರ್ಮಾಂಸ ಬೆಳೀತಕ್ಕಂಥದ್ದು ನಿಯಂತ್ರಣಕ್ಕೆ ಬರುತ್ತೆ. ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಒಂದು ಮಾಹಿತಿ ನೆನಪಿರಲಿ. ಈ ನಿಮ್ಮ ಮುದ್ರಾ ಪ್ರಾಣಾಯಾಮ ಹಾಗೂ ಮುದ್ರಾ ಪ್ರಪಂಚ ಪುಸ್ತಕಗಳು ಎಲ್ಲೂ ದೊರೆಯಲ್ಲ. ಈ ಪುಸ್ತಕಗಳು ನಮ್ಮಲ್ಲಿ ಮಾತ್ರ ದೊರೆಯೋದ್ರಿಂದ ನೀವು ಹೊರಗಡೆ ಎಲ್ಲಿ ವಿಚಾರಿಸೋದು ದೊರೆಯಲ್ಲ. ಹಾಗಾಗಿ ಇದು ಬೇಕು ಅಂದ್ರೆ ನೀವು ನಮಗೆ ಒಂದು ಕರೆಯನ್ನ ಮಾಡಿದ್ರೆ ನಿಮಗೆ ಪೋಸ್ಟ್ ಮೂಲಕ ಇದನ್ನ ಕಳಿಸ್ಕೊಡ್ತೀವಿ. ನಮ್ಮ ಕಾರ್ಯಕ್ರಮವನ್ನ ನೀವು ವೀಕ್ಷಣೆ ಮಾಡಲು ಬೆಳಿಗ್ಗೆ ಹೊತ್ತು ಕರೆಂಟ್ ಸಮಸ್ಯೆ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಇದನ್ನ ನೀವು ವೀಕ್ಷಣೆಯನ್ನ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಎಲ್ಲ ಮಾಹಿತಿ, ಎಲ್ಲ ಎಪಿಸೋಡ್ಗಳು ನಿಮಗೆ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.